ಗುರುಜಿ, ನೀವು ಹೇಳ್ತಿದ್ರಿ ಕುಪ್ಪೂರ ಶ್ರೀ ಮರುಳಸಿದ್ದೇಶ್ವರರ ಒಂದು ಜನ್ಮ ರಹಸ್ಯದ ಕುರಿತು. ತಂದೆ ತಾಯಿ ಇಬ್ಬರು ಮಕ್ಕಳಿಲ್ಲ ಅಂತ ಶಿವನಲ್ಲಿ ಬೇಡ್ತಿರೋ ಸಂದರ್ಭದಲ್ಲೇ ಒಬ್ರು ಜಂಗಮರ ಆಗಮನವಾಗತ್ತೆ. ನಂತರ ಏನಾದೆ? ಜಂಗಮನ ಆಗಮನ ಆದಾಗ ಪರಮಾತ್ಮನ ಕೃಪಾಕಟಾಕ್ಷ ಬಂತು ಅಂತಲೇ ಅರ್ಥ. ಈ ಒಂದು ಜಂಗಮರಾಗಿರ್ತಕ್ಕಂಥ ಈ ಒಂದು ದಾಂಪತ್ಯ ಜೀವನದಲ್ಲಿ ಮತ್ತೊಂದು ದೊಡ್ಡ ಜಂಗಮ ಬಂದಾಗ ಆ ಘಂಟಾನಾದ ಶಂಖನಾದದಲ್ಲಿ ಹಾಗೇ ಬರ್ತಾ ಇದ್ದಾರೆ. ಬರ್ತಾ ಬರ್ತಾ ಇವರಲ್ಲಿ ಏನೋ ಒಂದು ಸ್ವಲ್ಪ ಇದ್ದ ಒಂದು ಆಸಕ್ತಿ ಇಲ್ಲದೇ ಇರತಕ್ಕಂಥ ಒಂದು ವಾತಾವರಣ ಸ್ವಲ್ಪ ತೇಜಸ್ಸಿಗೆ ಬಂತು. ಇವರೆಲ್ಲ ಸುಸ್ತಾಗಿದ್ರೇನೋ ಅಂತ ಬಡಕಲಾಗಿ ಹೋಗಿರ್ತಕ್ಕ ಹಣ್ಣುಗಳೆಲ್ಲ ಎಲ್ಲ ಸ್ವಲ್ಪ ಮೇಲಕ್ಕೆ ಬಂತೇನೋ ಅನ್ನಲ್ವಾ, ಹಾಗೆ ಎಲ್ಲೋ ಬಿಸಿಲು ಬರ್ತಾ ಇದೆ, ಆ ಪ್ರಕಾಶ ಬರ್ತಾ ಇದೆ, ನಮ್ಮಲ್ಲಿ ಶಕ್ತಿ ಚೈತನ್ಯ ತುಂಬ್ತಾ ಇದೆ ಅನ್ನೋ ಭಾವನೆ ತುಂಬಿತು ಅಂದರೆ ಅವ್ರು ಬರ್ತಾ ಇದ್ದ ಒಂದು ಸಮಯದಲ್ಲಿ ಒಳಗಡೆ ಬಂದು ನೋಡ್ತಾರೆ. ಅವರು ಜಂಗಮರು ಕೂತ್ಕೊತಾರೆ. ನೋಡಪ್ಪ, ಯಾಕಪ್ಪ ಇಷ್ಟು ಕಷ್ಟಪಡ್ತಾರೆ ಅಂತಾರೆ. ಅಯ್ಯೋ, ನಮ್ಮ ಕಷ್ಟ ನಮಗೆ, ನೀವೇನು ಬೇರೆ ಅಂತಾರೆ. ಅದಕ್ಕೆ ತಿರುಗಿ ಅವರು ಸರಿ ಆಯಿತು ಸುಮ್ಮನೆ ಕೂತಿರ್ತಾರೆ. ಸರಿ ಆಯಿತು ನೋಡೆ, ಹೋಗಿ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥ ವಿಚಾರಕ್ಕಿಂತ ಮಧ್ಯಾಹ್ನ ಹಸುವಾಗ್ತಿದೆ, ಊಟ ಅಡುಗೆ ಮಾಡಿ ಹೋಗು ಅಂತ ಹೆಂಡ್ತಿನ ಕಳಿಸ್ತಾರೆ. ಕೂತ್ಕೊಂಡಿರ್ತಾರೆ. ಈಗ ಮಾತಾಡಲಿಲ್ಲ, ಜಂಗಮ ಸುಮ್ಮನೆ ಇದ್ದಾರೆ. ಆಮೇಲೆ ಹಾಗೇ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ. ತಿರುಗಿ ಆ ಜಂಗಮ ಪ್ರಕಟವಾಗ್ತಾರೆ. ಇದು ಈ ಕಡೆ ಜಂಗಮ ಕಾಣಿಸ್ತಾ ಇಲ್ವಲ್ಲ, ಹಿಂಗೆ ನೋಡ್ತಾರೆ. ಈಗ ಜಂಗಮ ಕೂತಿದ್ದಾರೆ. ಏನಪ್ಪ, ಏನು ಮಾಡ್ತಾ ಇದೆಯಾ, ಯಾಕಪ್ಪ ಕಷ್ಟಪಡ್ತಾ ಇದೆಯಾ ಅಂತ ತಿರುಗಿ. ಇದೊಳ್ಳೆ ಕಥೆ ಆಯ್ತಲ್ಲ, ನಾನು ಕಷ್ಟಪಡೋದು ನನಗೋಸ್ಕರ, ನನ್ನ ಹೆಸರಿಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ. ಆದರೆ ಇಂಥ ಒಂದು ಕಷ್ಟ ಇನ್ನೊಬ್ರಿಗೂ ಬರಬಾರ್ದು ಅಂಥೇಳಿ ನಾನು ಇದೇ ರೀತಿ ಮುಂದಿನ ವಂಶಕ್ಕೂ ಅಕಸ್ಮಾತ್ ಪ್ರಯತ್ನ ಪಡೋಣ ಅಂದ್ಕೊಂಡೆ, ಆಗಲಿಲ್ಲ. ಆದರೆ ನಾನು ಪಡೋ ಈ ಎಲ್ಲ ಕಷ್ಟವೂ ಲೋಕಕ್ಕೋಸ್ಕರ ಇರಲಿ, ನನ್ನ ಸುತ್ತಮುತ್ತಲು ಇರೋ ಗ್ರಾಮಕ್ಕೋಸ್ಕರ ಇರಲಿ ಅಂತ ಹೇಳಿ ಅವನು ಆ ಜಂಗಮ ಹಾಗೆ ಕೆಲಸ ಮಾಡ್ತಿರ್ತಾನೆ. ಈ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಬಸವಲಿಂಗಾರಿ ಅವರು ಆ ತಂದೆ ಆಗಿರ್ತಕ್ಕಂಥವ್ರು. ಅದಾದಮೇಲೆ ಸಿದ್ಧಮಾಂಬೆ ಅಂತಕ್ಕಂಥ ಹೆಂಡತಿ ಅವರು ಇದೇ ರೀತಿಯಾಗಿ ನೋಡ್ತಾ ಇದ್ರು. ಒಂದು ಸಲ ಯಾಕೋ ಹೆಂಡತಿಗೆ ಕೈ ಕಾಲೆಲ್ಲ ನೋವ್ತಾ ಇತ್ತು. ನೀನು ವಿಶ್ರಾಂತಿಸ್ಕೋ, ಇವತ್ತೇನು ಬರಬೇಕಾಗಿಲ್ಲ, ನೀನು ಅಲ್ಲೇ ಇರು ಅಂತ ಹೇಳಿ ಬಿಟ್ಟುಬಿಟ್ಟು ಬಸವಲಿಂಗಾರಿ ಅವರು ಮತ್ತೆ ವಾಪಸ್ಸು ತೋಟಕ್ಕೆ, ನೆಲಕ್ಕೆ, ಹೊಲಕ್ಕೆ ಬಂದರು. ಸರಿ ಆಯಿತು, ತೋಟದ ಕಡೆಯಲ್ಲಿ ನೀರೆಲ್ಲ ಹಾಕಿದ್ರು. ಅದಾದಮೇಲೆ ತಿರುಗಿ ನೆಲಕ್ಕಿದ್ರು. ಅದೇನಾದ್ರು ಉಳ್ಬೇಕಾದ್ರೂ ಉಳ್ತಾಯಿದ್ರು. ಮಧ್ಯಾಹ್ನ ಆಗ್ತಾ ಇದೆ, ಬಿಸಿಲು. ಸರಿ, ಜಂಗಮರು ಬಂದರು. ನನಗೆ ಹಸುವಾಗ್ತಾ ಇದೆ, ಊಟ ಹಾಕ್ತಿ ಅಂತ. ಅಬ್ಬಾಡ, ದಿವಸಕ್ಕೆ ಈಗ ಅದೇ ಒಂದ್ಸಲಿ ಬರ್ತೀರಾ ಹೊಟ್ಟೋಗ್ತೀರಾ, ಇಷ್ಟು ಬರ್ತೀರಾ ಹೊಟ್ಟೋಗ್ತೀರಾ, ಇವತ್ತಾದರೂ ಬಂದ್ರಲ್ಲ ಊಟ ಅಂತ ಬಾಯ್ಬಿಟ್ಟು ಕೇಳಿದ್ರೆ ಭಾಳ ಸಂತೋಷ, ಬನ್ನಿ ಧಾರಾಳವಾಗಿ ಅಂತ. ಹೆಂಡತಿ ಹತ್ರ ಹೋಗಿ ಹೇಳು, ಅರವೆ ಸೊಪ್ಪು ಮಾಡಿಟ್ಟಿದ್ದಾಳೆ, ಮುದ್ದೆ ಮಾಡಿಟ್ಟಿದ್ದಾಳೆ, ಅದನ್ನು ತೊಗೊಬಂದು ಬಡಿಸೋದು. ಸರಿ ಆಯಿತು ಅಂತ ಈ ಅಪ್ಪ ಹೊರಟರು. ಅಯ್ಯೋ ಏನೋ ಹೇಳ್ತಾ ಇದ್ದಾರೆ ಅಂತ ಇವರು ಅರ್ಥವಾಗಿಲ್ಲ. ಹೊರಟು ನೋಡ್ತಾರೆ, ಮನೆಯಲ್ಲಿ ಅವ್ರ ಹೆಂಡತಿ ಕೈ ಕಾಲು ನೋವು ಅಂತ ಇದ್ರು. ಆದರೆ ಏನೇ ಅಡುಗೆ ಮಾಡಿಲ್ವಾ ಅಂದರೆ, ಇಲ್ಲಪ್ಪ ಅಡುಗೆ ಇಲ್ಲ ಅಂತ. ಕಾಲು ನೋವು ಸಿಕ್ಕಾಪಟ್ಟೆ ಆಗ್ತಾಯಿತ್ತು, ನೀವು ಬಂದಮೇಲೆ ಮಾಡೋಣ ಬಿಸಿಯಾಗಿ ಅಂತ. ಸರಿ ಆಯಿತು, ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ. ಬೇಡ ಇರಲಿ ಅಂತ ಪಾತ್ರೆ ತೆಗೆಯೋಕ್ಕೆ ಹೋದರು. ತೆಗೆದು ನೋಡ್ತಾರೆ, ಜಂಗಮ್ರು ಏನು ಹೇಳಿದ್ರು, ಅರವೆ ಸೊಪ್ಪಿನ ಸಾರು, ಬಿಸಿ ಮುದ್ದೆ ಆಲ್ರೆಡಿ ಸಿದ್ಧವಾಗಿತ್ತಲ್ಲೇ. ಪ್ರಕಟವಾಗಿರ್ತಕ್ಕಂಥದ್ದು ಇವರು ಸಾಧಾರಣವಾದಲ್ಲ, ನಿಜವಾದ ಎಲ್ಲೋ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಬಂದಿರತಕ್ಕಂಥ ಅಂಶ. ಆ ಜಂಗಮನ ಕರೆಯೋಣ ಬನ್ನಿ ಅಂತ ಹೊರಗಡೆ ಹೋಗ್ತಾರೆ. ಜಂಗಮರು ಬಾಗ್ಲತ್ರನೇ ಬಂದ್ಬಿಡ್ಯಾರೆ. ಸರಿ ಆಯಿತು, ಬಂದೋಷ ಆಯಿತು, ಬನ್ನಿ ಕೂತ್ಕೊಳ್ಳಿ ಅಂತ ಆ ಜಂಗಮರಿಬ್ಬರು ಊಟವನ್ನು ಇವರಿಗೆ ಬಡಿಸ್ತಾರೆ. ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಇಬ್ಬರು ದಂಪತಿಯ ಸಮೇತವಾಗಿ ಸುಖ ಜೀವನದಲ್ಲಿ ಸಂತೋಷವಾಗಿರಿ, ಇದೇ ರೀತಿ ಸಂತೋಷ ಮುಂದಕ್ಕೂ ಇರಲಿ, ನಿಮಗೆ ಒಳ್ಳೆಯ ಫಲ ಅಪೇಕ್ಷೆ ಆಗಲಿ ಪ್ರಾರ್ಥನೆ ಮಾಡ್ತಾರೆ. ಅವರು ಎದ್ದು ಹೋದ ಮೇಲೆ ಆ ಪ್ರಸಾದವನ್ನು ಸ್ವಲ್ಪ ಮಟ್ಟಿಗಲ್ಲಿರ್ತಾರೆ. ಅರವೆ ಸೊಪ್ಪು, ಸ್ವಲ್ಪ ಮುದ್ದೆ, ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ಕೊಂಡು ಇವರಿಬ್ಬರು ಗಂಡ ಹೆಂಡತಿ ಮತ್ತೆ ಊಟಕ್ಕೆ ಹೋಗೋಣ ಅಂದಾಗ ಅವರಿಗೆ ಇರತಕ್ಕಂಥ ಭಾವನೆ ಏನಿತ್ತು ಅಷ್ಟು ಪರಿಪೂರ್ಣವಾಗಿತ್ತು. ಈ ಎಲೆನಲ್ಲಿ ತಿಂದಿರತಕ್ಕಂಥ ರುಚಿ ಇದೆಯಲ್ಲ, ಏನು ಆನಂದ ಅಂತೀರ. ಇಂಥ ಒಂದು ಆನಂದದಲ್ಲಿ ಅವರಿಗೆ ಅನುಗ್ರಹಪೂರ್ವಕವಾಗಿ ಹುಟ್ಟತಕ್ಕಂಥ ಮಗು ಅನುಗ್ರಹ ಸಿಗಲಿ ಅಂತ. ಸರಿ ಆಯಿತು. ಅಲ್ಲಿಂದ ಅವಳು ಒಂದು ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ತನ್ನ ಗಂಡನಿಗೆ ಹೇಳ್ತಾಳೆ. ಯಾತಕ್ಕೂ ನಾವು ತಿದ್ದಿರ್ತಕ್ಕಂಥ ಫಲದಿಂದ ಭಗವಂತ ಕೃಪಾಕಟಾಕ್ಷ ಆಗಿದೆ, ಜಂಗಮರೊಂದು ಊಟ ಮಾಡ್ಕೊಂಡೋಗಿಂದ ನಮ್ಮ ಮನೆಗೆ ಫಲ ಬಂದಿದೆ, ಸಂತೋಷ ಆಯಿತು ಅಂಥೇಳಿ ಆವಾಗ ಅವರು ಗರ್ಭಿಣಿ ಆಗ್ತಾಳೆ. ಇಂಥ ಒಂದು ಗರ್ಭಿಣಿ ಆಗಿರ್ತಕ್ಕಂಥವಳಲ್ಲಿ ವಿಶೇಷವಾಗಿ ಸಂಗತಿ, ಗಂಡ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಹಾಗೆ ಕಾಲಾಯ ತಸ್ಮೇನ ಅಂತ ಗಂಡ ಹೆಂಡ್ತಿರೋ ಒಂದು ಬಾಂಧವ್ಯ ನಡೀತಾ ಹೋಗುತ್ತೆ. ಈ ಊರು ಏನಂತ ಹೇಳಿದ್ರು ಆ ಕಾಲದಲ್ಲಿ ಗೊತ್ತಿಲ್ಲ. ಆದರೆ ಎಂದೆಂದಿಗೂ ಫಲವನ್ನು ನೀಡೋದ್ರಿಂದ ನೀಡೋ ಹಳ್ಳಿ, ಅದಕ್ಕೆ ನಿಡೋಹಳ್ಳಿ, ನಿಡುವ ಹಳ್ಳಿ ಅಂಥೇಳಿ ಇವತ್ತು ನಿಡೋಹಳ್ಳಿ ಅಂತ ಆಗ್ತಕ್ಕಂಥ ವಿಚಾರ, ಆ ನೀಡ್ತಾ ಇರತಕ್ಕಂಥ ವಿಚಾರ ಇವತ್ತಿಗೂ ಆ ಕುಪ್ಪೂರು ಕ್ಷೇತ್ರದಲ್ಲಿ ನೀವು ನೋಡ್ಬೋದು. ಯಾರೇ ಹೋಗಲಿ, ಮೊದಲು ಸಿದ್ದೇಶ್ವರನ ಇಲ್ಲಿ ಊಟ ಮಾಡಿರೋದ್ರಿಂದ, ಅವನು ಹುಟ್ಟಿರ್ತಕ್ಕಂಥದ್ದೇ ಆ ಅರವೆ ಸೊಪ್ಪು ಮುದ್ದೆ ಇರೋದ್ರಿಂದ, ಆ ಕಾಲದಲ್ಲೇ ಜಂಗಮರು ಹೋಗಿ ಇಟ್ಕೊಂಡ್ಬಂದಿರತಕ್ಕಂಥ ವಿಶೇಷ ಪರಮೇಶ್ವರನೇ ಅವತಾರ ತೆಗೆದಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ನಿಡೋಹಳ್ಳಿನಲ್ಲಿ ಇವತ್ತಿಗೂ ಅರವೆ ಸೊಪ್ಪು
ರಾಗಿ ಮುದ್ದೆ. ಅದೇ ಥರ ಸಿದ್ದೇಶ್ವರನ ಮರಳು ಸಿದ್ದೇಶ್ವರನ ಕ್ಷೇತ್ರದಲ್ಲೂ ಅದೇ ವಿಶೇಷವಾಗಿರ್ತಕ್ಕಂಥ ಅವತರಣ. ಇವತ್ತು ಅರವೆ ಸೊಪ್ಪು ಅಂದ್ರೆ ಏನು? ಅರವೆ ಸೊಪ್ಪು ಅಂದರೆ ಸಾಧಾರಣವಾಗಿ ಡಾಕ್ಟರ್ಸ್, ಎಷ್ಟೋ ಜನಕ್ಕೆ ಆಯುರ್ವೇದ ಡಾಕ್ಟರ್ಗಳಿಗೆ ಕೆಲವು ಗೊತ್ತಿರುತ್ತೆ, ಹುಚ್ಚಿದ್ದವರಿಗೆ ಈ ಅರವೆ ಸೊಪ್ಪನ್ನು ತಲೆಗೆ ಉಜ್ತಾರೆ, ಎಣ್ಣೆಯನ್ನು ತೆಗೆದು ತಲೆಗೆ ಹಚ್ಚಿ ಸ್ವಲ್ಪ ಮಾಡಿ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತಾರೆ. ದೇಹಕ್ಕೆ ಕೊಡ್ತಾರೆ, ನರ್ವಸ್ ವೀಕ್ನೆಸ್ ಇದ್ದರೆ ಆ ತಲೆ ಸರಿ ಹೋಗಲ್ಲ ಅಂದರೆ ನರ್ವಸ್ ವೀಕ್ನೆಸ್, ಅದಕ್ಕೋಸ್ಕರ ಅರವೆ ಸೊಪ್ಪು ಕೊಡ್ತಾರೆ. ಇವತ್ತು ನೋಡಿ, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಆ ಕಾಲದಲ್ಲೇ ಕಂಡಿಡಿದೇನೋ ಭಗವಂತ ಅಂತ. ಶುಗರು BP ಬಂದಾಗ ಅಥವಾ ಯಾರಿಗಾದ್ರು ತಲೆ ಸರಿ ಹೋಗಿದಾಗ, BP ಅಂದರೆ ತಲೆ ಭಾಗಕ್ಕೆ, ಮೆಂಟಲ್ಗೆ ರಕ್ತ ಚಲನೆ ಮೇಲೆ ಕೆಳಗೆ ಆದಾಗ ಇದಕ್ಕೆ ಸರಿಯಾಗಿ ಏನೋ ಔಷಧಿ ಆ ಕಾಲದಲ್ಲೇ ಕಂಡಿಡ್ದೇನೋ ಭಗವಂತ. ಅರವೆ ಸೊಪ್ಪು, ರಾಗಿ ಮುದ್ದೆ. ಈ ಅರವೆ ಸೊಪ್ಪು ರಾಗಿ ಮುದ್ದೆ ನೀವು ಅದೇ ಕ್ಷೇತ್ರಕ್ಕೆ ಹೋಗಿ ತಿನ್ನಬೇಕು ಅನ್ನೋ ಆಸೆ ನಿಮಗಾಗ್ತಾ ಇದೆಯಾ? ಆದರೆ ಆಸೆ ಜೊತೆಗೆ ಭಕ್ತಿ ಕೂಡ ಮುಖ್ಯ. ಇಲ್ಲಿ ಬಹಳ ಮಡಿ. ಈ ಮಡಿಯ ಕ್ಷೇತ್ರದಲ್ಲಿ ವಿಶೇಷ ಏನು ಅಂದರೆ ಯಾವ ಸಿದ್ಧಿಯನ್ನು ಪಡಿತಕ್ಕಂಥ ಈ ಗದ್ದಿಗೆಯಲ್ಲಿ, ಜೀವಂತ ಗದ್ದಿಗೆ ಕಟ್ಕೊಳ್ಳಿ, ಜೀವಂತ ಗದ್ದಿಗೆ. ಈ ಗದ್ದಿಗೆಯಲ್ಲಿ ಏನು ಅಂದರೆ ಕೂತ್ಕೊಂಡು ಕೇಳ್ಕೊಂಡ ತಕ್ಷಣವೇ ಪ್ರಕಟವಾಗ್ತಾನೆ ಭಗವಂತ. ಯಾವುದಲ್ಲಿ ಆ ಸಿದ್ದೇಶ, ಮರಳ ಸಿದ್ದೇಶ ಪ್ರಕಟವಾಗ್ತಾನೋ, ಯಾವ ರೀತಿ ನಿಮಗೆ ಕೊಡ್ತಾನೋ ಖಂಡಿತ ನಾರಿಯೇ ನೀವರಿಯೇ. ಆದರೆ ಅನುಭವ ಯಾರಿಗಾಗುತ್ತೋ ಅವನೇ ಹೇಳಬಲ್ಲ. ಇಂಥ ಒಂದು ಅನುಭವ ನಿಮ್ಗೆ ಹೀಗೆ ಆಗ್ತಾ ಇರಲಿ, ಜೀವನ ಪರ್ಯಂತ ಕುಪ್ಪೂರ ಸಿದ್ದೇಶನ ಅನುಗ್ರಹವನ್ನು ನಿಮಗೆ ಸಿಗಲಿ ಅಂತ ಈ ಮುಖಾಂತರ ಹೇಳ್ತೇನೆ. ಗುರುಜಿ, ನೀವು ತಿಳಿಸಿ, ಇಂತಹ ಕಲಿಯುಗದಲ್ಲೂ ಕೂಡ ಮನಸ್ಸಿನಿಂದ ಕರೆದ್ರೆ ಮರುಳ ಸಿದ್ದೇಶ ಪ್ರಕಟವಾಗಿ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ತಾರೆ ಅಂತ.